ಜನರೊಂದಿಗೆ ಜನತಾದಳ ಅಭಿಯಾನ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆಯಿತು. ಗೌರಿಬಿದನೂರು ನದಿ ದಡ ಶ್ರೀ ಆಂಜನೇಯ ಸ್ವಾಮಿ ಆವರಣದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಪ್ರಸನ್ನ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದರು. ಇನ್ನು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿಖಿಲ್, ಮೇಕೆದಾಟು ಯೋಜನೆ ಇದು ರೈತರ ಜೀವನದ ಪ್ರಶ್ನೆ, ಇದು ಕ್ರೆಡಿಟ್ ಗೇಮ್ ಪ್ರಶ್ನೆ ಅಲ್ಲ. ತಮಿಳುನಾಡು ಸರ್ಕಾರದ ಜೊತೆ ಕೂತು ಚರ್ಚೆ ಮಾಡಿ ಅನುಮತಿಯನ್ನು ತರಲಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದರು. ಮೇಕೆದಾಟು ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ಸಿಎಂ ಜೊತೆ ಮಾತನಾಡಿ ಅನುಮತಿ ತರಲಿ ಅಂತ ಆಗ್ರಹಿಸಿದರು. ಅಲ್ಲದೆ ನೀರಾವರಿ ವಿಚಾರದಲ್ಲಿ ದೇವೇಗೌಡರು ಕುಮಾರಣ್ಣ ಕ್ರೆಡಿಟ್ ಗೇಮ್ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಕೆಸಿ ವ್ಯಾಲಿ ಹಾಗೂ ಎನ್ ವ್ಯಾಲಿ ನೀರನ್ನು ಎಷ್ಟೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿದರೂ ಕೂಡ ಕೊಳಚೆ ನೀರನ್ನು ಗುಣಮಟ್ಟದ ನೀರಾಗಿ ಪರಿವರ್ತಿಸುವುದಕ್ಕೆ ಇಡೀ ವಿಶ್ವದಲ್ಲೇ ಯಾವ ತಂತ್ರಜ್ಞಾನವನ್ನು ತರುವುದಕ್ಕಾಗಿಲ್ಲ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜಿಲ್ಲೆಯ ರೈತರು ಸ್ವಾವಲಂಬಿಗಳು, ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಅಂತ ನಿಖಿಲ್ ಹೇಳಿದ್ದಾರೆ. ಈಗ ಸನ್ಮಾನ್ಯ ಕುಮಾರಣ್ಣವರು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು IND ಮೈತ್ರಿಕೂಟದಲ್ಲಿ ಇರ್ತಕ್ಕಂಥವ್ರು ಯಾರು? ಒಂದು ಕಡೆ ಕಾಂಗ್ರೆಸ್ನವ್ರು ಇದ್ದಾರೆ, ಜೊತೆಯಲ್ಲಿ ತಮಿಳುನಾಡಿನ ರಾಜ್ಯ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿನ ಪಕ್ಷ ಇವತ್ತು ಕಾಂಗ್ರೆಸ್ನವ್ರ ಜೊತೆಗೆ ಕಳೆದ ಸಂಸತ್ ಚುನಾವಣೆಯಲ್ಲೂ ಕೂಡ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಕುಮಾರಣ್ಣವ್ರು ಏನು ಹೇಳಿದ್ದಾರೆ? ಇವತ್ತು ಮೇಕೆದಾಟನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವರು ಹೋಗಿ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿಗಳು, ಅಲ್ಲಿನ ಸರ್ಕಾರಕ್ಕೆ ಮನವೊಲಿಸಿ ಇವತ್ತು ಅದನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅನುಮತಿಯನ್ನು ತಗೊಂಡು ಬನ್ನಿ, ಅದರಲ್ಲಿ ನಮ್ದು ಏನೋ ಅಭ್ಯಂತರ ಇಲ್ಲ. ಯಾಕೆಂದರೆ ಇವಾಗ ಅಂತಿಮವಾಗಿ ಏನು ರೈತರಿಗೆ ಒಳ್ಳೆಯದಾಗಬೇಕಷ್ಟೇ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದು ಕೂಡ ಸನ್ಮಾನ್ಯ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಇಲ್ಲಿ ಯಾರ ಕ್ರೆಡಿಟ್ ಗೇಮ್ ಸಿಗುತ್ತೆ ಸಿಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇದು ರೈತರ ಜೀವನದ ಪ್ರಶ್ನೆ. ಹಾಗಾಗಿ ಹೋಗಿ ಅವರು ತಮಿಳುನಾಡು ಸರ್ಕಾರ ಜೊತೆ ಕೂತು ಚರ್ಚೆ ಮಾಡಿ ಅನುಮತಿ ತಗೊಂಡು ಬರಲಿ. ಯಾಕೆಂದರೆ ಪಾದಯಾತ್ರೆ ನಾವೆಲ್ಲ ಮಾಡಿದ್ದು, ಮೇಕೆದಾಟು ನೀರು ಅದೆಂಥದೋ ನಮ್ಮ ಹಕ್ಕು ನಮ್ಮ ನೀರು ಅಂತ ಪಾದಯಾತ್ರೆ ಮಾಡಿದಂಥವ್ರು ಇದೇ ಉಪಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ, ಅನುಮತಿ ಕೊಡಿಸ್ಲಿ, ಅಲ್ಲಿಂದ ಮುಂದುವರ್ಸೋಣ. ಈಗ ಸನ್ಮಾನ್ಯ ನೋಡಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಮಹತ್ವಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಎತ್ತಿಡುವಂತಹ ಕೆಲಸವನ್ನು ನಿಖಿಲ್ ಮಾಡ್ತಾ ಇದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಇಂಡಿಯಾ ಅನ್ನುವಂಥ ಒಂದು ಕೂಟವನ್ನು ಮಾಡ್ಕೊಂಡಿದ್ದೀರಿ. ತಮಿಳುನಾಡಿನಲ್ಲಿ ನಿಮ್ಮದೇ ಸ್ನೇಹಿತರ ಒಂದು ಸರ್ಕಾರ ಇದೆ, ಸ್ಟಾಲಿನ್ ಅವ್ರದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಕಿಡಿಕಾರಿದ್ದಾರೆ.